ಬದುಕು ಜಟಕ ಬಂಡಿ. ಅರ್ಜುನ್ ಅವರೇ 5 ನಿಮಿಷ ತಗೊಳ್ಳಿ ಹಿಂದೆ ಯೋಚನೆ ಮಾಡಿದ್ದಾಯ್ತು ಮೇಡಮ್. ಈಗ ನಿಮ್ ಯೋಗ ಕಲಿಯೋದಕ್ ಪ್ರೇರಣೆ ಯಾರು ಯೋಗಕ್ಕೆ? ನಿಮ್ ಮಗ ಅಲ್ದೆ? ಹೌದ್ರಿ ಮೇಡಮ್. ಅವರು ನಮ್ ಗೆಳೆಯರು ಕೂಡ ಮಾಡ್ರಿ ಮೇಡಮ್. ಅಂದ್ರೆ ಅದನ್ನ ಮನಸ್ಸಿಗೆ ಶಾಂತಿ ಸಿಗುತ್ತಾ ಅಂತ ಹೇಳಿ ಪ್ರಸ್ತಾವ ಕೊಟ್ಟ ಗೆಳೆಯರಿ ಅಲ್ವಾ? ನೀವು ಒಂದ್ ಕಾರಣ ಅಲ್ವಾ ಅವ್ರು ಯೋಗ ಕಲಿಯೋದಕ್ಕೆ ಅಥವಾ ಮಾಡೋದಕ್ಕೆ ಅಥವಾ ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಕ್ಕೆ ನೀವು ಒಂದ್ ಕಾರಣ. ಸರಿ, ಸಾಧನೆ ಜೀವಕ್ಕೆ ಅಪಾಯ ತರುತ್ತೆ ಕಂಟಕ ಅಂದಾಗ ಗೆಳೆಯರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಆ ಸಾಧನೆ ಬೇಕು ಮೇಡಮ್, ಆದ್ರೆ ಜೀವಕ್ಕೆ ಅಪಾಯ ಅಂದ ಬಳಿಕ ಅದನ್ನು ಬೇರೆ ಕಡೆ ಮಾಡೋದ್ರಿಂದ ಒಳ್ಳೇದಂತ ನಾನು ಹೇಳ್ತೀನಿ. ಯಾಕಂದ್ರೆ ನೀವ್ ತಿಳಿ ಹೇಳಿ, ನಾವ್ ಎಷ್ಟು ಹೇಳಿದ್ರು ನಿಮ್ ಸ್ನೇಹಿತರು ಕೇಳ್ತೀವಿ. ಮೇಡಮ್ ಅವ್ರು ಕೂಡ ಮಾತಾಡಿದೈತೆ. ನಾನಿಲ್ಲ ಮಗನ ಬಗ್ಗೆ ನಾನು ಮಾಡಬೇಕು ಅಂತ ಇವ್ರಿಗಾದ್ರೂ ನಾನು ಈ ಸಲ ಮ್ಯಾಗ ಹೇಳಿದ್ದೆ ಐತಿ ಮೇಡಮ್. ನೀವ್ ಹೇಳೋದಿರ್ಲಿ, ನಾವ್ ಹೇಳೋದನ್ನು ಸ್ವಲ್ಪ ಕೇಳಿ. ವಾ, ಶರಾವತಿಗಳು ಸಾಕಷ್ಟು ಅದಾವ್ರಿ. ನೀವ್ ಹೇಳಿ, ನೀವ್ ತಿಳಿದವ್ರು, ಅವ್ರ ಯೋಗ ಬಗ್ಗೆನೂ ನಿಮಗ್ ಗೊತ್ತು, ಈ ವಿಚಾರನೂ ನಿಮ್ಗೆ ಗೊತ್ತು. ನೀವ್ ಹೇಳಿ ಎಲ್ಲಿ ಅಂತ, ನಾವೆಲ್ಲರೂ ಬರ್ತೀವಿ. ಇಡೀ ಮಾಧ್ಯಮನ ಕರ್ಸೋಣ. ನಿಮ್ಮ ಸಾಧನೆಯನ್ನ ಎಲ್ಲರ ಮುಂದೆ ನೀವು ಪ್ರದರ್ಶನ ಮಾಡಿ, ಇದು ಜಗತ್ತಿನಾದ್ಯಂತ ಪ್ರಸಾರ ಆಗುತ್ತೆ. ಮೇಡಮ್ ಇಲ್ರಿ ಮೇಡಮ್, ನಾನು ಸಾಧನೆ ಅಲ್ಲೇ ಮಾಡಬೇಕು ಅಂತ ಒಂದು ಪ್ರತಿಜ್ಞೆ ಮಾಡಿದ್ರಿ ಮೇಡಮ್. ಅದ್ರ ಸಂಬಂಧ ನಾನು ಇಷ್ಟೆಲ್ಲ ಹೋರಾಡ್ತೀನಿ. ಮನ್ಯಾಗೂ ಆಯ್ತು, ಮನ್ಯಾಗ ಹೇಳಿದಾತಕ್ಕೆ ಎಲ್ಲ ಹೇಳಿ ಮೇಡಮ್. ನಾನು ಮನ್ಯಾಗ ಹೇಳಾರ್ದು ಮಾಡಂಗಿಲ್ಲ ಮೇಡಮ್. ಈಗ ಆಗಿದ್ದು ಆಯ್ತ್ರಿ, ಇನ್ನು ಮುಂದಾದ್ರೂ ನೀವು ಅಲ್ಲಿ ಯೋಗಾಸನ ಮಾಡ್ತೀನಿ ಅನ್ನೋದು ಬಿಟ್ಟು ನೀವು ಬೇಕಾದಲ್ಲಿ ಬೇರೆ ಕಡೆ ಮಾಡ್ರಿ, ಆದ್ರ ಆ ಡ್ಯಾಮಿನ ಕಡೆ ಮಾಡಂಗಿಲ್ಲ ಅಂತಂದು ನಮ್ಗ ಇದು ಮಾಡ್ರಿ. ನೀವ ಹೇಳ್ರಿ, ಗೆಳೆಯರ್ ಇದ್ರಿ ನೀವು ನನ್ನ ರೂಟ ಅಣ್ಣನಕ್ಕಿಂತ ಹೆಚ್ಚದಿರಿ. ನೀವ ಹೇಳ್ರಿ, ನೀವ ತಿಳಿ ಹೇಳ್ರಿ. ಸಾಕಷ್ಟು ಇದು ಇದೆ. ಶರಾವತಿ ಫಾಲ್ಸ್ ಹೆಂಗ್ ಮೇಡಮ್? ಅದೆಲ್ಲ ಇದು ಶರಾವತಿ ಕೇಳ್ರಿ, ಅಲ್ಲದ ಏನ್ ಆಗಲ್ರಿ. ಶೂಟಿಂಗಿಗೂ ಒಂಥರ ಒಳ್ಳೆ ಸ್ಪಾಟ್ ಇದೆ. ಮಾಡಬೇಡಿ ಅಂತ ಯಾರಾದ್ರೂ ಹೇಳಿದ್ರೆ ನೀವು ಸಿಟ್ಟು ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಅದು ಏನಲ್ರಿ ಮೇಡಮ್, ಇಷ್ಟ 5 ವರ್ಷ ಆಯ್ತು ಮೇಡಮ್. ಕೇಳ್ಕೊಂಡ್ರು ಬಿಡಲ್ಲ. ಅದಲ್ರಿ ಮೇಡಮ್, 5 ವರ್ಷ ಆದ್ರ ಏನು ನನ್ ಬಂದಿಲ್ರಿ ಮೇಡಮ್. ಅದ್ರ ಏನ್ ಆಗಲ್ಲ ಮೇಡಮ್. ನೋಡಿ, ನನಗಾಗಿ ಬಿಡಿ. ಮುರುಡೇಶ್ವರ ಮಾಡ್ರಿ, ಇಲ್ಲ ಶರಾವತಿ ಫಾಲ್ಸ್ ಇದೆಯಲ್ಲ, ಫಾಲ್ಸ್ ಮಾಡಿ. ಜೋಗ್ ಫಾಲ್ಸ್ ಅಲ್ಲಿ ಮಾಡಿ. ಅದಕ್ಕಿಂತ ಬೇಕಾ? ಜೋಗ ಜಲಪಾತ ಎಲ್ಲರಿಗೂ ಗೊತ್ತು. ಪರ್ಮಿಷನ್ ಬೇಕಾ ಮೇಡಮ್ ಅದಕ್ಕೆ? ಜೋಗ್ ಫಾಲ್ಸ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಪರ್ಮಿಷನ್ ಮಾಡ್ಬೇಕು. ಪರ್ಮಿಷನ್ ಎಲ್ಲ ಕಡೆ ಪರ್ಮಿಷನ್ ತಗೋಬೇಕು. ಅದನ್ನೆಲ್ಲ ತಾವೆಲ್ಲ ನೀವೆಲ್ಲ ನಿಂತು ಪರ್ಮಿಷನ್ ಕೊಡ್ಸೋಣ. ಜೋಗ್ ಫಾಲ್ಸ್ ಅಲ್ಲಿ ಮಾಡಿ. ಏನ್ ಮಾಡಿದ್ರಿ ಮೇಡಮ್? ಇಷ್ಟೆಲ್ಲ ನೀವ್ ಹೇಳ್ತೀರಿ ಅಂದ್ರೆ ಮೇಡಮ್, ಇನ್ನ ಆಯ್ತು ಒಪ್ಕೋತೀನಿ ಮೇಡಮ್. ಆಗ್ಬೋದಲ್ವಾ? ಮನೆಗೆ ಹೋಗಿ ಅವ್ರ ಮತ್ತೆ ಗಲಾಟೆ ಮಾಡೋಂಗಿಲ್ಲ ಯಾಕೋದೆ ಅಂತ. ಅರ್ಜುನ್ ಅವರೇ, ಇದನ್ನ ಮುಗಿಸೋದಕ್ಕೆ ಮುಂಚೆ ನೀವ್ ಹೇಳ್ಕೊಡಕ್ ಪ್ರಾರಂಭ ಮಾಡ್ಬೇಕು. ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಕಲಿಸ್ತಿರೋ ಎಲ್ಲಿ ಕಲಿಸ್ತಿರೋ ನನಗೆ ಗೊತ್ತಿಲ್ಲ. ನಿಮ್ಮೊಂದಿಗೆ ಇದು ಹೋಗ್ಬಾರ್ದು ನನಗಂತ. ಇದು 4 ಜನಕ್ಕೆ ಇದರಿಂದ ಉಪಯೋಗ ಆಗ್ಬೇಕು ಅಂದ್ರೆ ನೀವು ಹೇಳ್ಕೊಡ್ಬೇಕು. ನನ್ನೆಲ್ಲ ಭಾವನಾ ಸಾಕಷ್ಟು ಅದ್ರಿ, ಆದ್ರೆ ಅಲ್ಲಿ ಕಲಿಸ್ಲಿಕ್ಕೆ ಆಸ್ಪದಿಲ್ರಿ ಮೇಡಮ್. ಅಲ್ಲೇ ಕೆರೆ ಐತ್ರಿ ಮೇಡಮ್. ಸಾಧನೆ ಅಂದ್ರೆ ಯಾವ್ದು ಸಾಧ್ಯ ಇಲ್ಲ ಅನ್ಸುತ್ತೋ ಅದನ್ನ ಮಾಡಿ. ಅದು ಇದು ಮಾಡಿದ ಸಾಧನೆ ಅಲ್ರಿ ಮೇಡಮ್. ಈಗ ಅದೇ ಮಾಡೋಣ. ಜೊತೆಗೆ ನೀವು ಯಾವ್ದಾದ್ರು ಜಲಪಾತದಲ್ಲಿ ಮಾಡಿ, ನೀವು ಜೋಗ ಜಲಪಾತದಲ್ಲಿ ಸಾಧ್ಯನೋ ನೋಡೋಣ. ತಕ್ಕಂತ ಸರ್ಕಾರಿ ಪರ್ಮಿಷನ್ಗಳು ತಗೋಬೇಕು, ಜೊತೆಗೆ ಆಂಬ್ಯುಲೆನ್ಸ್ ಜೊತೆಲೆ ಇಟ್ಕೋಬೇಕು. ಅಂದ್ರೆ ಬೇಸಿಕ್ ಏನೇನ್ ಪ್ರೊಟೆಕ್ಷನ್ ಏನೇನ್ ಬೇಕು ಅದನ್ನೆಲ್ಲ ಇಟ್ಕೊಂಡು ಮಾಡೋಣ. ಆಗ್ಬೋದಾ? ಆಲ್ ದ ವೆರಿ ಬೆಸ್ಟ್. ಭವಿಷ್ಯದಲ್ಲಿ ನೀವು ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ಇನ್ನಷ್ಟು ಸಾಧನೆ ಮಾಡಿ. ಆಗ್ಬೋದಾ? ಥ್ಯಾಂಕ್ ಯು. ನಮಸ್ಕಾರ. ಇರ್ಲಮ್ಮ, ಇರ್ಲಿ ಚೆನ್ನಾಗಿ ಓದಿ. ಅವರು ಮಾಡ್ತಾ ಇರೋದು ಒಂದ್ ರೀತಿಲಿ ಸರಿ, ಒಂದ್ ರೀತಿಲಿ ತಪ್ಪು. ಒಂದು, ಅವ್ರ ಆರೋಗ್ಯದ ಬಗ್ಗೆ ನೋಡ್ಕೊಂಡು ಮಗನಿಗೆ ಶಾಂತಿ ಸಿಗ್ಲಿ ಅಂತ ಮಾತಾಡ್ತಾ ಇದ್ದಾರೆ. ಇನ್ನೊಂದ್ ರೀತಿಲಿ ಹೆಂಡತಿ ಮಕ್ಳು ನಾಳೆ ನಮ್ಮ ಭವಿಷ್ಯ ಏನಾಗುತ್ತೆ ಅನ್ನೋದಕ್ಕೆ ಒಂದು ಯೋಚನೆ ಮಾಡಿ ಅವ್ರು ಹೇಳ್ತಾ ಇದ್ದಾರೆ. ಈಗ ಸರಿನೋ ತಪ್ಪು ಅವ್ರು ಅದನ್ನ ತಿದ್ಕೊಂಡು ಹೋದ್ರೆ ಸರಿ ಸಮವಾಗಿರುತ್ತೆ. ಎರಡೂ ಎಲ್ಲರೂ ಪೋಸ್ಟ್ ಮಾಡಿದಾಗ ಅವರು ನಾನು ಮಾಡ್ಲೇಬೇಕು ಅನ್ನೋದು ಅವ್ರ ಸ್ಪಿರಿಟ್ ಚೆನ್ನಾಗಿದೆ. ಅದು ಬಟ್ ಫ್ಯಾಮಿಲಿ ಅಂತ ಬಂದಾಗ ಅವ್ರು ಕಾಂಪ್ರಮೈಸ್ ಆಗ್ಲೇಬೇಕು. ಅದಕ್ಕೆ ಸಾಧನೆ ಅನ್ನೋದು ಒಂದು ಹೆಮ್ಮೆ, ಆದರೆ ಫ್ಯಾಮಿಲಿ ನೋಡ್ಕೊಂಡು ಆ ಸಾಧನೆ ಮಾಡಬೇಕು. ಅರ್ಜುನ್ ಹೇಳೋದು ಕರೆಕ್ಟ್ ಅನ್ಸುತ್ತೆ, ಬಟ್ ಅವರು ಥಿಂಕ್ ಮಾಡಬೇಕು. ಅಂದ್ರೆ ಡ್ಯಾಮ್ ಅಲ್ಲಿ ಮಾಡೋದಂದ್ರೆ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಅದು. ಬಟ್ ಅವ್ರು ಮಾಡೋದು ಸರಿನೇ, ಬಟ್ ಬೇರೆ ಕಡೆ ಮಾಡೋದು ತುಂಬಾ ಸರಿ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ಅವ್ರ ಫ್ಯಾಮಿಲಿ ಇದೆ, ಮಕ್ಳಿದ್ರೆ, ಕಳ್ದೋಗಿರೋ ಮಗನ ಬಗ್ಗೆ ಯೋಚನೆ ಮಾಡೋ ಬದಲು ಮುಂದೆ ಇರೋದ್ ಬಗ್ಗೆ ಯೋಚನೆ ಮಾಡೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಅರ್ಜುನ್ ಅವ್ರು ಮಾಡ್ತಾ ಇರೋದು ಒಳ್ಳೇದು ಅನ್ಸುತ್ತೆ. ಯೋಗಾಸನ ಎಲ್ರು ಮಾಡ್ಬೇಕು ಅಂತಾರೆ, ಅವ್ರ ಫ್ಯಾಮಿಲಿ ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು. ಆದ್ರೆ ಡ್ಯಾಮ್ ಹತ್ರ ಹೋಗಿ ಮಾಡೋದು ಅದು ತಪ್ಪು.
ಇವತ್ತಿನ ಕಥೆಯನ್ನು ಒಂದ್ಸತಿ ಮೆಲುಕು ಹಾಕಿದಾಗ ನನಗೆ ಬಹಳ ಇತ್ತೀಚಿನ ತುಂಬ ಮನಸ್ಸಿಗೆ ಹತ್ತಿರವಾದ ನೆನಪು ಸೌಂದರ್ಯ ಮತ್ತು ಅವರ ಅಣ್ಣನಾದ ಅಮರ್ದಾಗತ್ತೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಾಧಕಿ ಸೌಂದರ್ಯ, 4 ರಾಜ್ಯಗಳಲ್ಲಿ ಹೆಸರು ಮಾಡಿ ಬಹಳ ದೊಡ್ಡ ನಟಿಯಾಗಿ ನಮ್ಮನ್ನೆಲ್ಲ ಇದ್ದಕ್ಕಿದ್ದ ಹಾಗೆ ಬಿಟ್ಟು ಅಗಲಿದ್ರು. ಆಗ ಅವರ ತಾಯಿಯ ಆ ಸ್ಥಿತಿಯನ್ನು ನಾನು ನೋಡಿದ್ದೆ. ಕೆಲವು ವರ್ಷಗಳ ಹಿಂದೆ ಗಂಡನನ್ನ ಕಳ್ಕೊಂಡಿದ್ರು. ಆ ತಾಯಿಗೆ ಏನಾಗಿರಬಹುದು ಅಂತ ನೀವೆಲ್ಲ ಅನ್ಕೊಂಡಿದ್ದೀರಿ. ಆ ತಾಯಿ ಮತ್ತು ಅಮರ್ ಅವರ ಹೆಂಡತಿ ಮತ್ತು ಸೌಂದರ್ಯ ಅವರ ಪತಿ. ಸೌಂದರ್ಯಾಗಿ ಮದುವೆಯಾಗಿ 1 ವರ್ಷ ಅಷ್ಟೇ ಆಗಿತ್ತು. ಅವರು 3 ಸೇರಿ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿ ಇವತ್ತು 100 ಮಕ್ಕಳಿಗೆ ದಾರಿದೀಪವಾಗಿ ಬೆಳಗುತ್ತಾ ಇದ್ದಾರೆ. ನೋವಿನಲ್ಲಿ, ನಷ್ಟದಲ್ಲಿ, ಸಾಧನೆಗೂ ಒಂದು ರೀತಿಯ ಸ್ಫೂರ್ತಿ ಹುಟ್ಟುತ್ತೆ. ಇವತ್ತು ಅರ್ಜುನ್ ಅವ್ರನ್ನ ನೋಡಿದಾಗ ಅವರ ಕಥೆ ನನಗೆ ನೆನಪಾಯಿತು, ಹಾಗಾಗಿ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಅರ್ಜುನ್ ಅವರು ಯೋಗದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲು ಹೊರಟಿದ್ದಾರೆ. ಆದರೆ ತನ್ನ ಸಾಧನೆಗೆ ತಾವೇ ಕಂಟಕವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಆ ಕಂಟಕವನ್ನು ತೆಗೆಯುವ ಸಲುವಾಗಿ ಇವತ್ತು ಅವರ ಹೆಂಡತಿ ಮತ್ತು ಮಗಳು ಬದುಕು ಜಟಕಾ ಬಂಡಿಗೆ ಬಂದರು. ಅದು ನೆರವೇರಿದೆ, ಸಂತೋಷ ನಮಗೂ. ಇನ್ನು ಮುಂದೆಯೂ ಅವರ ಸಾಧನೆಯನ್ನು ಅವರು ಮಾಡ್ತಾ ಹೋಗಲಿ, ಯೋಗಾಭ್ಯಾಸವನ್ನು ಮಕ್ಕಳಿಗೆ ಹೇಳ್ಕೊಡ್ಲಿ. ಅದರಿಂದ ಅವ್ರಿಗೂ ನೆಮ್ಮದಿ, ಶಾಂತಿ ಇರುತ್ತೆ, ಕಲಿಯುವಂತಹ ಮಕ್ಕಳಿಗೂ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ನಾನು ಭೇಟಿ ಆಗ್ತೀನಿ ಅಂತ ಭರವಸೆಯನ್ನು ನೀಡ್ತಾ ಇವತ್ತಿನ ಬದುಕು ಜಟಕಾ ಬಂಡಿಯನ್ನು ಮುಗಿಸ್ತಾ ಇದ್ದೀನಿ.